ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೈನಲ್ ಇಯರ್ BCom ಅಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಕಮ್ ಟ್ಯಾಕ್ಸ್ 2 ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಯೂನಿಟ್ ಏನಿದೆ, ಪ್ರಾಫಿಟ್ ಆರ್ ಗೈನ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್ ಅನ್ನೋ ಒಂದು ಯೂನಿಟ್ ಇಂದ ನಾನು ಪ್ರಾಫಿಟ್ ಆರ್ ಗೈನ್ ಫ್ರಮ್ ಬಿಸ್ನೆಸ್. ಸೊ ಇದು ಫಸ್ಟ್ ಪ್ರಾಬ್ಲಮ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಕ್ವಶನ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಕ್ವಶನ್ ನೋಡ್ತಾ ಹೋಗೋಣ. ಸೊ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಫಾಲೋಯಿಂಗ್ ಇಸ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಶೇಖರ್ ಫಾರ್ ದಿ ಇಯರ್ ಎಂಡಿಂಗ್ 31/3/2025. ಸೊ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಏನೇನಿದೆ ಅಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನಿಮಗೆ ಗೊತ್ತಿದೆ, ಡೆಬಿಟ್ ಸೈಡ್ ಬರೋದೆಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಬರೋದೆಲ್ಲ ಇನ್ಕಮ್. ಏನೇನಿದೆ ಅಂದ್ರೆ, ಟು ಸ್ಯಾಲರಿ 3,30,000 ಇದೆ, ಆಫೀಸ್ ಎಕ್ಸ್ಪೆನ್ಸಸ್ 36,000 ಇದೆ, ಡಿಪ್ರಿಸಿಯೇಷನ್ 28,000 ಇದೆ, GST 18,000 ಇದೆ, ಲೀಗಲ್ ಎಕ್ಸ್ಪೆನ್ಸಸ್ 16,000 ಇದೆ, ಇನ್ಕಮ್ ಟ್ಯಾಕ್ಸ್ 14,000 ಇದೆ, ಎಕ್ಸ್ಪೆನ್ಸಸ್ ಆನ್ ಅಕ್ವಿಜೇಷನ್ ಆಫ್ ಪೇಟೆಂಟ್ ರೈಟ್ಸ್ 24,000 ಇದೆ, ರಿಪೇರ್ಸ್ 12,000 ಇದೆ, ಡೊನೇಷನ್ 4,000 ಇದೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ 6,000 ಇದೆ, ಜನರಲ್ ಎಕ್ಸ್ಪೆನ್ಸಸ್ 24,000 ಇದೆ, ನೆಟ್ ಪ್ರಾಫಿಟ್ 88,000 ಇದೆ. ಸೊ ಇದೆಲ್ಲ ಕೂಡ ಎಕ್ಸ್ಪೆನ್ಸಸ್. ನೋಡಿ, ಡೆಬಿಟ್ ಸೈಡ್ ಏನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಬಿಸ್ನೆಸ್ ಇನ್ಕಮ್ ಮಾಡಬೇಕಾದ್ರೆ ಗೊತ್ತಿರಲಿ, ಈ ಡೆಬಿಟ್ ಸೈಡ್ ಇರೋ ಎಕ್ಸ್ಪೆನ್ಸಸ್ ಅಲ್ಲಿ ಅಲೌಡ್ ಎಕ್ಸ್ಪೆಂಡಿಚರು ಇದೆ, ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಇದೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ಕೂಡ ಇದೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ ನಿಮಗೆ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನನಗೆ ಇನ್ಅಡ್ಮಿಜಬಲ್ ಎಕ್ಸ್ಪೆನ್ಸಸ್ ಮಾತ್ರ ಬೇಕು. ಅದೇ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು ಏನು ಎತ್ತ ಅಂತ ನಾನು ನಿಮ್ಗೆ ಆನ್ಸರ್ ಮಾಡಬೇಕಾದ್ರೆ ಒಂದೊಂದೇ ಎಕ್ಸ್ಪೆನ್ಸಸ್ ಸಮೇತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಟೋಟಲಿ ಡೆಬಿಟ್ ಸೈಡ್ ಇರೋದೆಲ್ಲ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದೆ. ನಮಗೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಮಾತ್ರನೇ ಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಇರೋದು ನೋಡಿ, ಗ್ರಾಸ್ ಪ್ರಾಫಿಟ್ ಇದೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇದೆ 20,000, ಡಿವಿಡೆಂಡ್ 6,000 ಇದೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 18,000 ಇದೆ, ಕಮಿಷನ್ 20,000 ಇದೆ, ಬ್ರೋಕರೇಜ್ 20,000 ಇದೆ, ಸನ್ರಿ ರೆಸಿಪ್ಟ್ಸ್ 10,000 ಇದೆ, ಶೇರ್ ಆಫ್ ಇನ್ಕಮ್ ಫ್ರಮ್ HUF 6,000 ಇದೆ. ಈ ಕ್ರೆಡಿಟ್ ಸೈಡ್ ಇರೋದೆಲ್ಲ ಇನ್ಕಮ್. ಬಟ್ ಈ ಕ್ರೆಡಿಟ್ ಸೈಡ್ ಇನ್ಕಮ್ ಅಲ್ಲಿ ಬಿಸ್ನೆಸ್ ಇನ್ಕಮು ಇದೆ, ನಾನ್ ಬಿಸ್ನೆಸ್ ಇನ್ಕಮು ಇದೆ. ಬಟ್ ನಮಗೆ ಬೇಕಾಗಿರೋದು ನಾನ್ ಬಿಸ್ನೆಸ್ ಇನ್ಕಮ್ ಯಾವುದೆಲ್ಲ ಇದೆ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಯಾಕಂದ್ರೆ ಬಿಸ್ನೆಸ್ ಇನ್ಕಮ್ನು ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ, ನಾನ್ ಬಿಸ್ನೆಸ್ ಇನ್ಕಮು ಕ್ರೆಡಿಟ್ ಸೈಡ್ ಇರ್ತಕ್ಕಂಥದ್ದು. ಅದೇ ತಗೋಬೇಕು ಅನ್ನೋದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಬಂದು, ಸ್ಯಾಲರಿ ಇನ್ಕ್ಲೂಡ್ಸ್ 12,000 ಪೇಯ್ಡ್ ಟು ವರ್ಕರ್ಸ್ ಎಂಪ್ಲಾಯ್ಡ್ ಅಟ್ ಹೋಮ್. ಸೊ ಅಂದ್ರೆ ಮನೆಯಲ್ಲಿ ಎಂಪ್ಲಾಯೀಸ್ ಇದ್ದಾರೆ, ವರ್ಕ್ ಮಾಡ್ತಾ ಇರೋದು ಮನೆಯಲ್ಲಿ, ಅವರಿಗೆ 12,000 ಸ್ಯಾಲರಿಯನ್ನ ಪೇಮೆಂಟ್ ಮಾಡಿದಾರಂತೆ. ಸೊ ಈ ಕೊಟ್ಟಿರೋ ಸ್ಯಾಲರಿ 3,30,000 ಅಲ್ಲಿ ಇನ್ಕ್ಲೂಡ್ಸ್ 12,000 ಪೇ ಟು ವರ್ಕರ್ ಅಟ್ ಎಂಪ್ಲಾಯ್ಡ್ ಅಟ್ ಹೋಮ್ ಕೊಟ್ಟಿದ್ದಾರೆ. ಸೊ 12,000 ಅದು ಫಸ್ಟ್ ಪಾಯಿಂಟ್ ಇರೋದು. ಸೆಕೆಂಡ್ ಒಂದು ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್. ನೋಡಿ, ದಿಸ್ ಇಸ್ ಸ್ಯಾಲರಿ ಇರ್ತಕ್ಕಂಥದ್ದು, ಇದು ಅಡ್ಜಸ್ಟ್ಮೆಂಟು. ಸ್ಯಾಲರಿನಲ್ಲಿ ಟೋಟಲ್ ಸ್ಯಾಲರಿ ಎಷ್ಟಿದೆಯಪ್ಪ, 3,30,000. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯೂಶುವಲ್ ಆಗಿ ಸ್ಯಾಲರಿ ಇಸ್ ಎ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಬಟ್ ಈ 3,30,000ನಲ್ಲಿ 12,000 ಪೇಮೆಂಟ್ ಮಾಡಿದ್ದಾರೆ ವರ್ಕರ್ ಅಟ್ ಎಂಪ್ಲಾಯ್ಡ್ ಅಟ್ ಹೋಮ್. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ 12,000 ಸಂಬಳ ಕೊಟ್ಬಿಟ್ಟಿದ್ದಾನೆ. ಆ 12,000 ಕೂಡ ತಗೊಂಬಂದ್ಬಿಟ್ಟು ಈ ಸ್ಯಾಲ್ರಿನಲ್ಲಿ ತೋರಿಸಿದ್ದಾನೆ. ಅಂದರೆ ಮನೇಲಿ ಕೆಲಸಕ್ಕೆ ಇಟ್ಕೊಂಡಿರ್ತಕ್ಕಂಥ ಎಂಪ್ಲಾಯೀಸ್ಗೆ 12,000 ಕೊಟ್ಟಿರೋದು, ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಬಟ್ ಅವನೇನು ಮಾಡಿದ್ದಾನೆ, ಸ್ಯಾಲ್ರಿನಲ್ಲಿ 12,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾನೆ. ಹಾಗಾಗಿ ಈ ಸ್ಯಾಲ್ರಿ ಏನಿದೆ 12,000, ದಿಸ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್. ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ, ಯಾಕಂದರೆ ಇದು ಮನೇಲಿ ಕೆಲಸಕ್ಕೆ ಇರ್ತಕ್ಕಂಥ ಎಂಪ್ಲಾಯೀಸ್ಗೆ ಕೊಟ್ಟಿರೋದು ಅಂತ ಅರ್ಥ. ಇದು ಫಸ್ಟ್ ಪಾಯಿಂಟ್. ಇದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀನಿ. ಜಸ್ಟ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಇದನ್ನ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋಣ. ನೆಕ್ಸ್ಟ್ ನೋಡಿ, ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಪೇಯ್ಡ್ ಟು ಲಾಯರ್ ಇನ್ ಕನೆಕ್ಷನ್ ವಿತ್ ಅ ಪರ್ಸನಲ್ ಯೂಸ್. ನೋಡಿ, ಲೀಗಲ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗಿದೆ. ಇಲ್ಲಿ ನಿಮಗೆ ಡೆಬಿಟ್ ಸೈಡ್ 16,000 ಕೊಟ್ಟಿದ್ದಾರೆ. ಈ 16,000 ಅಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ 2,000 ಇನ್ಕ್ಲೂಡ್ ಆಗ್ಬಿಟ್ಟಿದೆ. ಅಂದರೆ ಲಾಯರ್ ಇನ್ ಕನೆಕ್ಷನ್ ವಿತ್ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ಗೆ ಯಾವುದೋ ಲಾಯರ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಅವರಿಗೆ 2,000 ರೂಪಾಯಿ ಪೇಮೆಂಟ್ ಮಾಡಿದೆ. ದಟ್ ಇಸ್ ಪರ್ಸನಲ್ ಪರ್ಪಸ್, ನಾಟ್ ಬಿಸ್ನೆಸ್ ಪರ್ಪಸ್. ಸೊ ಹಾಗಾಗಿ ಆ 16,000 ಅಲ್ಲಿ ಈ 2,000 ರುಪೀಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ. ಸೊ ದಟ್ ಈಸ್ 2,000 ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂತೆ, ಔಟ್ ಆಫ್ ಒನ್ ಏನು ಹೇಳುತ್ತೆ ಅಂದರೆ, ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಓನ್ಲಿ 8,000 ಅಲೌಡ್ ಆಸ್ ಎ ಡಿಡಕ್ಷನ್ ಅರ್ಲಿಯರ್.
ನೋಡಿ, ನಾವು ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಬ್ಯಾಡ್ ಡೆಟ್ ರೆಕವರ್ ಕೊಟ್ಟಿರೋದು ನಾನು ಇಲ್ಲಿ ತೋರಿಸ್ತೀನಿ. P&L ಅಕೌಂಟಲ್ಲಿ ಬ್ಯಾಡ್ ಡೆಟ್ಸ್ ರೆಕವರ್ ಆಗಿರೋದು 20,000 ರೆಕವರ್ ಆಗಿದೆ ಅಂತ ಹೇಳಿದ್ದೀನಿ. ಬಟ್ ಅದರಲ್ಲಿ ಡಿಡಕ್ಷನ್ಸ್ ಅಲೋ ಮಾಡಿರೋದು ಎಷ್ಟು ಅಂದರೆ ಓನ್ಲಿ 8,000 ಮಾತ್ರ ಅಲೋ ಮಾಡಿದ್ದಾರೆ. ಬಟ್ 20,000 ನಾನು ರಿಸೀವ್ ಮಾಡಿದ್ದೀನಿ. ಸೊ ರೆಕವರ್ ಆಗಿರೋದು 20,000 ರೆಕವರ್ಡ್ ಅಂತ ತೋರ್ತೀನಿ. ಬಟ್ 8,000 rupees ಅಷ್ಟೇ ಮಾತ್ರನೇ ಅಲೋ ಮಾಡೋದು ಡಿಡಕ್ಷನ್ಗೆ. ಸೊ ರಿಮೈನಿಂಗ್ ಇನ್ನ 12,000 ಡಿಸಲೌಡ್ ಆಗಿರ್ತಕ್ಕಂಥದ್ದು, ಅರ್ಲಿಯರ್ ಡಿಸಲೌಡ್ ಆಗಿದೆ. ಸೊ ಹಾಗಾಗಿ ಅದನ್ನ ನಾವು ಮೈನಸ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಆರ್ ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ. ಸೊ ಇದನ್ನ ನಿಮಗೆ ಇನ್ ಡೀಟೇಲ್ ಆಗಿ ಆನ್ಸರ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ಹೇಗೆ ಆನ್ಸರ್ ಮಾಡಬೇಕು ಒಂದೊಂದನೇ ಅಂತ. ಸೊ ಬನ್ನಿ ಇದಕ್ಕೆ ಆನ್ಸರ್ ಯಾವ ಥರ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಕ್ವಶನ್ ಅಲ್ಲಿ ಹೇಳಿರೋದು. ಸೊ ಹಾಗಾಗಿ ನಾವು ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಸೊ ನೀವು ಹೆಡ್ಡಿಂಗ್ ಹಾಕೊಳ್ಳಿ, ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಶೇಖರ್ ಅಸೆಸ್ಮೆಂಟ್ ಇಯರ್ 25-26 ಅಂತ. ಸೊ ಒನ್ ಬೈ ಒನ್ ಐಟಮ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ಸೊ ನೋಡಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ as per profit and loss account. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ವಶನ್ ವಿತ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 88,000 ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ, ನೆಟ್ ಪ್ರಾಫಿಟ್ 88,000 ಇಸ್ ಗಿವನ್. ಫಸ್ಟ್ ನೀವು ಯಾವಾಗಲೂ ಕೂಡ ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ಬೇಕಾದ್ರೆ ನೆಟ್ ಪ್ರಾಫಿಟೇ ತಗೋಬೇಕು. ಸೊ ನೆಟ್ ಪ್ರಾಫಿಟ್ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ 88,000 ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ಳಿ. ಈ ನೆಟ್ ಪ್ರಾಫಿಟ್ ತಗೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಏನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಇನ್ ಅಡ್ಮಿಸಬಲ್, ದಟ್ ಈಸ್ inadmissible expenses. inadmissible expenses ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು. ಅಂದ್ರೆ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಅದು ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿರ್ತಾರೆ. ಆ ಎಕ್ಸ್ಪೆನ್ಸಸ್ ಅನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಅಲ್ಲ, ದಟ್ ಇಸ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸ್ ವಿಚ್ ಆರ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ ಆಗಲಿ ಅಥವಾ ಇಂಡೈರೆಕ್ಟ್ ಆಗಲಿ ಬಿಸ್ನೆಸ್ಗೆ ಸಂಬಂಧ ಪಟ್ಟಿಲ್ಲ ಅಂದ್ರೆ ಅದನ್ನ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವ್ದು ಇರುತ್ತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಒನ್ ಏನಿದೆಪ್ಪ ಅಂದ್ರೆ ಸ್ಯಾಲರಿ. ನೋಡಿ, ಯೂಶಲ್ ಆಗಿ ಸ್ಯಾಲರಿ ಇಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತಾನೆ ಕರಿತೀವಿ, 3,30,000. ಬಟ್ ಈ ಸ್ಯಾಲರಿಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ಸ್ಯಾಲರಿ ಇನ್ಕ್ಲೂಡ್ಸ್ 12,000 ಪೇಡ್ ಟು ವರ್ಕರ್ಸ್ ಎಂಪ್ಲಾಯ್ಡ್ ಅಟ್ ಹೋಮ್. ನೋಡಿ, ಸ್ಯಾಲರಿ 3,30,000 ಅಲ್ಲಿ ಇನ್ಕ್ಲೂಡ್ ಆಗಿದೆಯಂತೆ. 12,000 rupees ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ವರ್ಕರ್ಸ್ ಎಂಪ್ಲಾಯ್ಡ್ ಅಟ್ ಹೋಮ್, ಮನೆಯಲ್ಲಿ ಕೆಲಸ ಎಂಪ್ಲಾಯ್ ಆಗಿರ್ತಕ್ಕಂಥ ವರ್ಕರ್ಸ್ಗೆ 12,000 ಕೊಟ್ಟಿರೋದು. ಅಂದ್ರೆ ಅದು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ 12,000 ಸ್ಯಾಲರಿಯನ್ನ ಕೊಟ್ಟಿದ್ದಾರೆ. ಬಟ್ ಅದು ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಸ್ಯಾಲರಿ 3,30,000 ಬಿಸ್ನೆಸ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ಗೆ ಕೊಟ್ಟಿರ್ತಕ್ಕಂಥ ಸ್ಯಾಲರಿ ಏನಿದೆ 12,000, ಇಟ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಆಡ್ ಮಾಡಿ ಸ್ಯಾಲರೀಸ್ ನ ಆಡ್ ಮಾಡಿ. ಎಷ್ಟಪ್ಪ ಅಂದ್ರೆ 12,000 ಮಾತ್ರ ತಗೋಬೇಕು, ಪೂರಾ 3,30,000 ತಗೋಬಾರ್ದು. ಸೊ ಆ 3,30,000 ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಅದ್ರೊಳಗಡೆ 12,000 ಇದೆಯಂತಲ್ಲ, ಆ 12,000 ಮಾತ್ರ ಮನೇಲಿ ಕೆಲಸ ಮಾಡಿರ್ತಕ್ಕಂಥ ಎಂಪ್ಲಾಯ್ಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀವಿ. ಸೆಕೆಂಡ್ ಒನ್ ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್, ದಟ್ ಈಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಯಾವುದು ಕೂಡ ಆಫೀಸ್ ಎಕ್ಸ್ಪೆನ್ಸ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಅಸ್ಯೂಮ್ ಮಾಡ್ಕೊಳ್ಳೋದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಡಿಪ್ರಿಸಿಯೇಷನ್, ದಟ್ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಇಫ್ ಇಟ್ ಈಸ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿಲ್ಲ ಅಂದ್ರೆ ಅದು ಡೈರೆಕ್ಟ್ ಆಗಿ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಳ್ಳಿ. ಜಿ ಎಸ್ ಟಿ ಇಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಯಾವುದೇ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕೊಟ್ರೆ ತಗೋಬೇಡಿ, ಅದೆಲ್ಲದೂ ಕೂಡ ಅಲೌಡ್ ಎಕ್ಸ್ಪೆಂಡಿಚರ್, ಅಂದ್ರೆ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಆಲ್ ಇಂಡೈರೆಕ್ಟ್ ಟ್ಯಾಕ್ಸ್ ಆರ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಡೋಂಟ್ ಕನ್ಸಿಡರ್, ಇಗ್ನೋರ್. ಜಿ ಎಸ್ ಟಿ ಇಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್, ತಗೊಳ್ಳಲ್ಲ.
ಲೀಗಲ್ ಎಕ್ಸ್ಪೆನ್ಸಸ್ 16,000 ಇದೆ, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಯೂಶುವಲ್ ಆಗಿ ಲೀಗಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಬಟ್ ಲೀಗಲ್ ಎಕ್ಸ್ಪೆನ್ಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಲೀಗಲ್ ಎಕ್ಸ್ಪೆನ್ಸಸ್ 2,000 ಪೇಡ್ ಟು ಲಾಯರ್ ಇನ್ ಕನೆಕ್ಷನ್ ವಿತ್ ಅ ಪರ್ಸನಲ್ ಕೇಸ್. ನೋಡಿ, ಲೀಗಲ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬಟ್ ಆ ಲೀಗಲ್ ಎಕ್ಸ್ಪೆನ್ಸಸ್ 16,000 ಅಲ್ಲಿ 2,000 ಪರ್ಸನಲ್ ಕೇಸ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ 2,000 ರುಪೀಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಲೀಗಲ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಇದು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ ಓನ್ಲಿ 2,000, ಯಾಕಂದ್ರೆ ಅದು ಪರ್ಸನಲ್ ಕೇಸ್ಗೆ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು 2,000, ಬಟ್ ಅವರು ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ 16,000 ಅಲ್ಲಿ ಇನ್ಕ್ಲೂಡ್ ಆಗ್ಬಿಟ್ಟಿದೆ ಅಂದ್ರೆ ಪರ್ಸನಲ್ ಕೇಸ್ದು. ಹಾಗಾಗಿ ಅದು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಪರ್ಸನಲ್ ಕೇಸು ಬಿಸ್ನೆಸ್ ಪರ್ಪಸ್ ಅಲ್ಲ, ನಾನ್ ಬಿಸ್ನೆಸ್, ಹಾಗಾಗಿ ಆಡ್ ಮಾಡಬೇಕು. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವುದೇ ಡೈರೆಕ್ಟ್ ಟ್ಯಾಕ್ಸ್ ಕೊಡ್ಲಿ, ಓಕೆ, ಎಲ್ಲ ಆಲ್ ಡೈರೆಕ್ಟ್ ಟ್ಯಾಕ್ಸ್ ಆರ್ ಆಡೆಡ್ ಟು ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ಎಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ಕೂಡ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಕೊಟ್ರೆ ತಗೋಬೇಡಿ, ಡೈರೆಕ್ಟ್ ಟ್ಯಾಕ್ಸ್ ಕೊಟ್ರೆ ಕನ್ಸಿಡರ್ ಮಾಡಿ ಆಡ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇಟ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಟ್ ಇಸ್ ಎ ಡೈರೆಕ್ಟ್ ಟ್ಯಾಕ್ಸ್, ಸೊ ಇನ್ಕಮ್ ಟ್ಯಾಕ್ಸ್. ಎಷ್ಟು ಕೊಟ್ಟಿದ್ದಾರಪ್ಪ? 14,000 ಕೊಟ್ಟಿದ್ದಾರೆ, ಆಡ್ ಮಾಡಿ 14,000 ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ನೋಡಿ, ಟು ಎಕ್ಸ್ಪೆನ್ಸಸ್ ಆನ್ ಅಕ್ವಿಜೇಷನ್ ಆಫ್ ಪೇಟೆಂಟ್ ರೈಟ್ಸ್. ನೋಡಿ, ಪೇಟೆಂಟ್ ರೈಟ್ ಅನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, 24,000 ರುಪೀಸ್ ಆಗಿದೆಯಂತೆ. ಪೇಟೆಂಟ್ ಮೇಲೆ ಎಕ್ಸ್ಪೆನ್ಸಸ್ ನ ಬೇರ್ ಮಾಡಿದ್ದಾರೆ 24,000. ಪೇಟೆಂಟ್ ಮೇಲೆ ನೀವು ಎಕ್ಸ್ಪೆನ್ಸ್ ನ ಬೇರೆ ಮಾಡಿದ್ರೆ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಹಾಗಾಗಿ ಎಕ್ಸ್ಪೆಂಡಿಚರ್ ಸ್ಪೆಂಟ್ ಆನ್ ನೋಡಿ, ಎನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಬೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಹಾಗಾಗಿ expenses on acquisition of patent right. ಎಕ್ಸ್ಪೆನ್ಸಸ್ ಅನ್ ಅಕ್ವಿಜೇಷನ್ ಆಫ್ ಪೇಟೆಂಟ್ ರೈಟ್ ನ ಅಕ್ವೈರ್ ಮಾಡ್ಕೊಳ್ಳೋಕೆ ಎಕ್ಸ್ಪೆನ್ಸಸ್ ಬೇರ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಹಾಗಾಗಿ ನಾನು ಆಡ್ ಮಾಡಿದ್ದೀನಿ. ಸೊ ಎಕ್ಸ್ಪೆನ್ಸಸ್ ಆನ್ ಅಕ್ವಿಜೇಷನ್ ಆಫ್ ಪೇಟೆಂಟ್ ರೈಟ್ಸ್ ಏನ್ ಎಕ್ಸ್ಪೆನ್ಸಸ್ ಬೇರ್ ಮಾಡಿದ್ದಾರೆ ದಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಟೋಟಲ್ 24,000 ಇದೆ, ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ಗೆ ಆಡ್ ಮಾಡಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಆಲ್ಸೋ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೇನಿದೆ, ರಿಪೇರ್ಸ್ ಯೂಶುವಲ್ ಆಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಳಕ್ ಹೋಗ್ಬೇಡಿ. ಡೊನೇಷನ್ 4,000 ಕೊಟ್ಟಿದ್ದಾರೆ. ನೋಡಿ, ಎನಿ ಡೊನೇಷನ್ಸ್ ಏನೇ ಕೊಡ್ಲಿ ದಟ್ ಈಸ್ ಆಲ್ ಬಿಸ್ನೆಸ್, ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್ ಸಂಬಂಧಪಟ್ಟಿದ್ದಲ್ಲ. ಡೊನೇಷನ್, ಯಾವುದೇ ಡೊನೇಷನ್ಸ್ ಕೊಡ್ಲಿ, ಸೊ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಡೊನೇಷನ್ಸ್ ಕೊಟ್ಟಿದ್ದಾರೆ 4,000, ಇಟ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಸೊ ಆಡ್ ಮಾಡಿ. ಸೊ ಡೊನೇಷನ್ ಇಸ್ ಎ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇದೆ ನೋಡಿ, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ. ಎನಿ ವರ್ಡ್ ಪ್ರಾವಿಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೀದಾ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಆಡ್ ಮಾಡಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಯಾವುದೇ ವರ್ಡ್ ಪ್ರಾವಿಷನ್ ಅಲ್ಲಿ ಇದೆಯಾ, ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ತಗೊಂಬಿಡಿ ಅಷ್ಟೇ. 6,000 ತಗೊಂಡೆ. ಸೊ ಇನ್ಯಾವ್ದನ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಡೆಬಿಟ್ ಸೈಡ್ ಇನ್ಯಾವ್ದನ ಎಕ್ಸ್ಪೆನ್ಸಸ್ ಬಿಟ್ಟಿದ್ವಾ ನೋಡ್ಕೊಳ್ಳಿ. ಸೊ ಯಾಕಂದ್ರೆ ಡೆಬಿಟ್ ಸೈಡ್ ನೀವು ಒಂದೊಂದು ಎಕ್ಸ್ಪೆನ್ಸ್ ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಅದಕ್ಕೇನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಅಡ್ಜಸ್ಟ್ಮೆಂಟ್ ನ ನೋಡ್ಬೇಕಾಗುತ್ತೆ. ಸ್ಯಾಲ್ರಿ ಆಯ್ತು, ಸೊ ಆಫೀಸ್ ಎಕ್ಸ್ಪೆನ್ಸಸ್ ಆಯ್ತು, ಡಿಪ್ರಿಸಿಯೇಷನ್ ಆಯ್ತು, GST ಆಯ್ತು, ಲೀಗಲ್ ಆಯ್ತು, ಇನ್ಕಮ್ ಟ್ಯಾಕ್ಸ್ ಆಯ್ತು, ಪೇಟೆಂಟ್ ಆಯ್ತು, ರಿಪೇರ್ಸ್, ಡೊನೇಷನ್, ಪ್ರಾವಿಷನ್ ಫಾರ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಜನರಲ್ ಎಕ್ಸ್ಪೆನ್ಸ್ ಇಲ್ಲ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಅದೆಲ್ಲದೂ ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಅರ್ಥ. ನೆಟ್ ಪ್ರಾಫಿಟ್ ನಾವು ಮೊದಲೇ ತಗೊಂಡ್ಬಿಟ್ಟಿದ್ದೀವಿ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ತಗೊಂಡಿದ್ವಿ, ಲೀಗಲ್ ಎಕ್ಸ್ಪೆನ್ಸಸ್ ತಗೊಂಡಿದೀವಿ, ಇನ್ಯಾವುದೂ ಇಲ್ಲ. ಸೊ ನೀವು ಇದು ಫಸ್ಟ್ ಡೆಬಿಟ್ ಸೈಡ್ ನ ನೀವು ನೋಡ್ಕೋಬೇಕು. ಡೆಬಿಟ್ ಸೈಡ್ ಅಲ್ಲಿ ನಿಮ್ಗೆ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನ್ ಇನ್ಕ್ಲೂಡ್ ಆಗಿದೆ ಅದನ್ನ ಕೊಟ್ಟಿರ್ತಾರೆ. ಸೊ ಈಗ ನೀವು ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 12,000 ಪ್ಲಸ್ 2,000 ಪ್ಲಸ್ 14,000 24 ಪ್ಲಸ್ 4 ಪ್ಲಸ್ 6 ಟೋಟಲ್ ಮಾಡಿದ್ರೆ ಟೋಟಲ್ 62,000 ನಿಮ್ಗೆ ಸಿಗತ್ತೆ. ನೀವು ಆಡ್ ಮಾಡ್ಕೊಳ್ಳಿ 88,000 62,000 ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 88,000 ಪ್ಲಸ್ 62,000 1,50,000 ಸಿಗುತ್ತೆ. ದಿಸ್ ಇಸ್ 1,50,000.
50,000 ಇದೀಗ ಇಲ್ಲಿ. ಸೊ ನೆಟ್ ಪ್ರಾಫಿಟ್ಗೆ ಆ್ಯಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಬೇಕು, ಅಥವಾ ನಾನ್ ಬಿಸ್ನೆಸ್ ಇನ್ಕಮ್ ಇನ್ನು ಯಾವುದು ಕ್ರೆಡಿಟ್ ಸೈಡ್ ಇನ್ಕಮ್ ಆಗಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಯಾವ್ದಾರ ಇನ್ಕಮ್ ಇದು ಬಿಸ್ನೆಸ್ ಇನ್ಕಮ್ ಬಟ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ. ಬಟ್ ಇನ್ಕಮ್ ಯಾವುದು ಕ್ರೆಡಿಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ನೀವೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ allowed expenses and non-business income credited to profit and loss account. ಸೊ ನೋಡಿ, ಇದು ಹೆಡ್ಡಿಂಗ್ ಗೊತ್ತಿರಬೇಕು. ಸೊ ಒಂದು ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋ ಫಾರ್ ಆಸ್ ವೆಲ್ ಆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಯಾವೆಲ್ಲ ಇನ್ಕಮ್ ನಾನ್ ಬಿಸ್ನೆಸ್ ಇನ್ಕಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿದ್ರೆ ಅದನ್ನೆಲ್ಲದೂ ಕೂಡ ನಾವು ಲೆಸ್ ಮಾಡಬೇಕು. ಅಂಡ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಅದನ್ನ ಕನ್ಸಿಡರ್ ಮಾಡಿಲ್ಲ, ಆ ಎಕ್ಸ್ಪೆನ್ಸಸ್ ನ ತಗೊಂಡಿಲ್ಲ ಅಂದ್ರೆ ನಾವು ಅದನ್ನ ಲೆಸ್ ಮಾಡಬೇಕಾಗುತ್ತೆ, ಅಲೌಡ್ ಎಕ್ಸ್ಪೆನ್ಸಸ್ ಅಂತ. ಸೊ ಈಗ ಕ್ವಶನ್ಸ್ ಅಲ್ಲಿ ನೋಡಿದ್ರೆ ಅಲೌಡ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವ್ದಿದೆಯಪ್ಪ ಅಂದ್ರೆ ಡೆಬಿಟ್ ಸೈಡ್ ಯಾವುದು ಇಲ್ಲ, ಎಲ್ಲ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ತಗೊಂಡಿದೀವಿ. ಕ್ರೆಡಿಟ್ ಸೈಡ್ ನೋಡಿ ಗ್ರಾಸ್ ಪ್ರಾಫಿಟ್ ಇಸ್ ಅ ಬಿಸ್ನೆಸ್ ಇನ್ಕಮ್. ನೋಡಿ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಇದೆ, 20,000 ರೆಕವರ್ಡ್ ಅಂತ ಕೊಟ್ಟಿದ್ದಾರೆ. ಬಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಔಟ್ ಆಫ್ ಬ್ಯಾಡ್ ಡೆಟ್ಸ್ ರೆಕವರ್ಡ್. ಔಟ್ ಆಫ್ ಬ್ಯಾಡ್ ಡೆಟ್ ಅಂದ್ರೆ 20,000 ಬ್ಯಾಡ್ ಡೆಟ್ಸ್ ಏನು ರೆಕವರ್ ಮಾಡಿದ್ದಾರೆ, ಇದರಲ್ಲಿ ಓನ್ಲಿ 8,000 ವಾಸ್ ಅಲೌಡ್ ಡಿಡಕ್ಷನ್ ಅರ್ಲಿಯರ್. ನೋಡಿ 20,000 ಏನು ರೆಕಾರ್ಡ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ದಾರೆ, ಅದರಲ್ಲಿ 8,000 ಮಾತ್ರನೇ ಡಿಡಕ್ಷನ್ಸ್ಗೆ ಅಲೋ ಮಾಡಿದ್ದಾರೆ. 8,000 ಮಾತ್ರ ಅಲೋ ಮಾಡಿದ್ದಾರೆ, ಬಟ್ ಇನ್ನು 20,000ದಲ್ಲಿ 8,000 ಅಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇನ್ನ ಔಟ್ ಆಫ್ 20,000 ಓನ್ಲಿ ಅಲೌಡ್ 8,000 ಮಾತ್ರ ಅಲೋ ಮಾಡಿದ್ದಾರೆ. ಅಲೌಡ್ ಎಕ್ಸ್ಪೆಂಡಿಚರ್ ಇರೋದು 8,000 ಮಾತ್ರ, ಬಟ್ ಇನ್ನು 12,000 ರುಪೀಸ್ ನಾಟ್ ಅಲೌಡ್, ಡಿಡಕ್ಷನ್ಗೆ ಅಲೋ ಮಾಡಿಲ್ಲ, ಡಿಸಲೋ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಸೊ ನೀವೇನ್ ಮಾಡಬೇಕು ಅಂದ್ರೆ ಬ್ಯಾಡ್ ಡೇಟ್ಸ್ ರೆಕವರ್ಡ್ but disallowed earlier. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಬ್ಯಾಡ್ ಡೇಟ್ಸ್ ನ ರೆಕವರ್ ಮಾಡ್ಕೊಂಡಿದ್ದಾರೆ 20,000, ಬಟ್ ಡಿಡಕ್ಷನ್ಸ್ಗೆ ಅಲೋ ಮಾಡಿರೋದು ಬರೀ 8,000 ಮಾತ್ರ ಅಂತೆ. 8,000 ಮಾತ್ರ ಡಿಡಕ್ಷನ್ಸ್ ಅಲೋ ಮಾಡಿರೋದು, ಬಟ್ ಇನ್ನು 20,000 ರೂಪಾಯಿ, ಇನ್ನು 20,000ದಲ್ಲಿ 8,000 ಅಲೋ ಮಾಡಿದರೆ ಇನ್ನು 12,000 ಅಲೋ ಮಾಡಿಲ್ಲ, ಅಲೌಡ್ ಆಗಿಲ್ಲ, ಅಂದ್ರೆ ಅದು ಡಿಸಲೌಡ್ ಅಂತ ಅರ್ಥ. ಸೊ ಹಾಗಾಗಿ ಬ್ಯಾಡ್ ಡೇಟ್ಸ್ ರೆಕವರ್ಡ್ ಬಟ್ ಡಿಸಲೌಡ್ ಅರ್ಲಿಯರ್ ಅಂತ ತಗೊಳ್ತೀವಿ. ಎಷ್ಟಪ್ಪ ಅಂದ್ರೆ 12,000 ರುಪೀಸ್. ಹೇಗೆ ಅಂತ ಇಲ್ಲಿ ನಿಮಗೆ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ತೋರಿಸಿದೀನಿ. ಟೋಟಲ್ 20,000 ಬ್ಯಾಡ್ ಡೇಟ್ಸ್ ರೆಕವರ್ ಮಾಡ್ಕೊಂಡಿದ್ದು, ಇದರಲ್ಲಿ -8,000 ಮಾತ್ರ ಅಲೋ ಮಾಡಿದ್ದಾರೆ. ಸೊ ರಿಮೈನಿಂಗ್ 12,000 ನಾಟ್ ಅಲೌಡ್ ಸೋ ಫಾರ್. ಸೊ ಹಾಗಾಗಿ 12,000 ಇಸ್ ಡಿಸಲೌಡ್ ಅರ್ಲಿಯರ್ ಅಂತ ಕರಿತೀವಿ. ಒಂದು. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಇನ್ನೇನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಡಿವಿಡೆಂಟ್ ಇದೆ. ಕ್ರೆಡಿಟ್ ಸೈಡ್ ಇದೆ ಅಂದ್ರೆ ಇನ್ಕಮ್. ಡಿವಿಡೆಂಡ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ 6,000, ಬಟ್ ಡಿವಿಡೆಂಟ್ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಇನ್ಕಮ್. ಡಿವಿಡೆಂಟ್ ರಿಸೀವ್ಡ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್. ಸೊ ಹಾಗಾಗಿ ಸೊ ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಡಿವಿಡೆಂಟ್ 6,000 ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ, ಹಾಗಾಗಿ ಇದನ್ನ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾವು 6,000 ಅಲ್ಲಿ ತಗೋಬೇಕಾಗುತ್ತೆ. ಸೊ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ನಾವು 6,000 ತಗೋಬೇಕಾಗುತ್ತೆ. ಸೊ ಡಿವಿಡೆಂಡ್ಸ್. ನೆಕ್ಸ್ಟ್ ನೋಡಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ ಇದು ರೆಂಟ್ ಬರ್ತಾ ಇದೆ, ಹೌಸ್ ಪ್ರಾಪರ್ಟಿಯಿಂದ ಬರ್ತಾ ಇರೋದು, ಬಟ್ ನಾನು ಇಲ್ಲಿ P&L ಅಕೌಂಟ್ ಅಲ್ಲಿ ತೋರಿಸ್ತೀನಿ, ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸ್ತಿದ್ದೀನಿ. ಬಟ್ ಅದು ಆಕ್ಚುಲ್ ಆಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಹಾಗಾಗಿ ಅದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. 18,000 ಕೊಟ್ಟಿದ್ದಾರೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದು ಹೌಸ್ ಪ್ರಾಪರ್ಟಿನಲ್ಲಿ ತೋರಿಸ್ಬೇಕಿತ್ತು, ಬಟ್ ಇಲ್ಲಿ ಈ ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಹಾಗಾಗಿ ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. 18,000 ಇಲ್ಲಿ ತಗೋಬೇಕಾಗತ್ತೆ. ನೆಕ್ಸ್ಟ್ ಅದೇ ತರ ಬಂದ್ರೆ ಕಮಿಷನ್ ಇದೆ. ಕಮಿಷನ್ ರಿಸೀವ್ ಮಾಡ್ಕೊಂಡಿದ್ವಿ. ಯೂಶುವಲ್ ಆಗಿ ಕಮಿಷನ್ಸ್ ಅನ್ನ ರಿಸೀವ್ ಮಾಡೋದು ಬಿಸ್ನೆಸ್ ಇನ್ಕಮ್ ಅಲ್ಲೇ ರಿಸೀವ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ಅ ಬಿಸ್ನೆಸ್ ಇನ್ಕಮ್, ನಾನೆಲ್ಲೂ ಮಾಡೋ ಅವಶ್ಯಕತೆ ಇಲ್ಲ, ಅದು ಬಿಸ್ನೆಸ್ ಇನ್ಕಮ್, ಹಾಗಾಗಿ ಏನು ಕನ್ಸಿಡರ್ ಮಾಡೋದೇ ಇಲ್ಲ.
ಬ್ರೋಕರೇಜ್ ಇಸ್ ಆಲ್ಸೋ ಎ ಟೈಪ್ ಆಫ್ ಕಮಿಷನ್ ಅಂತಾನೆ ಕರಿತೀವಿ ಬ್ರೋಕರೇಜ್ ಕೂಡ. ಸೊ ಹಾಗಾಗಿ ಬ್ರೋಕರೇಜ್ ಕೂಡ ಅದು ಬಿಸ್ನೆಸ್ ಇನ್ಕಮ್ ಅಲ್ಲೇ ಬರ್ತಕ್ಕಂಥದ್ದು, ಎಲ್ಲಿ ತಗೊಳಕ್ ಹೋಗ್ಬೇಡಿ. ಸನ್ರಿ ರೆಸಿಪ್ಟ್ಸ್ ಅಂದ್ರೆ ಸೊ ಡೆಟಾಸ್ ಇಂದ ನನಗೆ ವಾಪಸ್ ಬಂದಿದೆ ಅಂತ ಅರ್ಥ. ಸನ್ರಿ ರೆಸಿಪ್ಟ್ಸ್ ಅದು ಕೂಡ ಬಿಸ್ನೆಸ್ ಇನ್ಕಮ್, ನಾನೇನು ತಗೊಳಕ್ ಹೋಗೋದಿಲ್ಲ. ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್, ನೋಡಿ ಇದು ಇನ್ಕಮ್ ಫ್ರಮ್ ಹೌಸ್ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಇನ್ಕಮ್ ಬಂದಿರತಕ್ಕಂಥದ್ದು, ಎಚ್ ಯು ಎಫ್ ಇಂದ ಇನ್ಕಮ್ ಬಂದಿರೋದು, ಬಟ್ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. 6,000. ಸೊ ಇನ್ಕಮ್ ಫ್ರಮ್ ಶೇರ್ ಆಫ್ ಎಚ್ ಯು ಎಫ್, ಇಟ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್, 6,000 rupees ಕೊಟ್ಟಿದ್ದಾನೆ. ಸೊ ಇದು ಅಲೌಡ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ ಇರ್ತಕ್ಕಂಥದ್ದು ಕ್ವಶನ್ಸ್ ಅಲ್ಲಿ. ಇನ್ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ ಎಲ್ಲ ಐಟಮ್ಸ್ನ ನಾವು ಒಂದ್ಸಲಿ ರೆಕಾರ್ಡ್ ಮಾಡಿದೀವಿ, ಇನ್ಯಾವುದೂ ಇಲ್ಲ. ಬಟ್ ಎಲ್ಲ ಮುಗಿದಾದ್ಮೇಲೆ ನಿಮಗೆ ಒಂದು ಗೊತ್ತಿರಬೇಕು ಏನಪ್ಪಾ ಅಂತ ಹೇಳಿದ್ರೆ, ನಾನೇನಿಲ್ಲಿ ಪೇಟೆಂಟ್ನ ಅಕ್ವೈರ್ ಮಾಡ್ಕೊಂಡಿದ್ದೀನಿ. ಪೇಟೆಂಟ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಪೇಟೆಂಟ್ನ ಅಕ್ವೈರ್ ಮಾಡ್ಕೊಂಡಿದಾರಲ್ಲ, ಪೇಟೆಂಟು ಇಟ್ಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪೇಟೆಂಟ್ಗೆ ಡಿಪ್ರಿಸಿಯೇಷನ್ ನೀವು ಕೊಡಲೇಬೇಕು. ಸೊ ಎಷ್ಟು ಪರ್ಸೆಂಟ್ ಅಪ್ಪ ಅಂದರೆ ಪೇಟೆಂಟ್ ಫುಲ್ ಡಿಪ್ರಿಸಿಯೇಷನ್ ಕೊಡಬೇಕು. 25% ರೇಟ್ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಪೇಟೆಂಟ್ ರೇಟ್ಸ್ಗೆ. ಸೊ ಹಾಗಾಗಿ ಅದನ್ನ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ಮೇಲೆ ಕೊಡಬೇಕು. ಫುಲ್ ಡಿಪ್ರಿಸಿಯೇಷನ್ ಎಷ್ಟಪ್ಪ ಡಿಪ್ರಿಸಿಯೇಷನ್ ಇರೋದ್ರಿಂದ ಪೇಟೆಂಟ್ಗೆ ಎಷ್ಟು ಪರ್ಸೆಂಟ್ ಅಂದರೆ 25% ಆಫ್ ಡಿಪ್ರಿಸಿಯೇಷನ್ ಇರೋದು. ಸೊ ಯಾವುದ್ರ ಮೇಲೆ ಅಂದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ನಾವು ಡಿಪ್ರಿಸಿಯೇಷನ್ ಕೊಡಲೇಬೇಕು. ಟೋಟಲ್ ವ್ಯಾಲ್ಯೂ ಇರೋದು 24,000. ಇದ್ರ ಮೇಲೆ 25% ಮಾಡ್ಕೋಬೇಕು. ಸೊ 24,000 ಮೇಲೆ ನೀವು 25% ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ 6,000 rupees ಬರುತ್ತೆ. ಸೊ ಇದೊಂದು ಈ ಒಂದು ಕ್ವಶನ್ಸ್ ಅಲ್ಲಿ ಗೊತ್ತಿರಬೇಕು. ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟರೆ ಅದಕ್ಕೆ ಡಿಪ್ರಿಸಿಯೇಷನ್, ಬ್ಲಾಕ್ ಆಫ್ ಅಸೆಟ್ಸ್ ನೆನಪಲ್ಲಿ ಇಟ್ಕೊಂಡು ರೇಟ್ ಆಫ್ ಡಿಪ್ರಿಸಿಯೇಷನ್ ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಪೇಟೆಂಟ್ಗೆ ಎಷ್ಟು ಪರ್ಸೆಂಟ್ ಅಪ್ಪ ಡಿಪ್ರಿಸಿಯೇಷನ್ ಅಂದರೆ 25% ಇರುತ್ತೆ ಅಂಡ್ ಫುಲ್ ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ. ಸೊ ಈಗಿಷ್ಟು ಇನ್ಯಾವುದು ಕ್ವಶನ್ಸ್ ಅಲ್ಲಿ ನಾವು ಬಿಟ್ಟಿಲ್ಲ, ಎಲ್ಲ ಕನ್ಸಿಡರ್ ಮಾಡಿದ್ದೀವಿ. ಸೊ ಟೋಟಲ್ ಮಾಡಿಕೊಂಡ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಟೋಟಲ್ ಅಂತ ಹೇಳಿದ್ರೆ, ಇಷ್ಟು ಟೋಟಲ್ ಮಾಡಿದ್ರೆ 48,000 ನಮಗೆ ಸಿಗುತ್ತೆ. ಸೊ ಇದು 48,000 ನಮಗೆ ಇರ್ತಕ್ಕಂಥದ್ದು. ಅಷ್ಟು ಲೆಸ್ ಮಾಡೋದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ 48,000 ಇದೆ. ಈಗ ನೀವೇನು ಮಾಡಿ ಅಂದರೆ ಈ 1,50,000 ಸಬ್ ಟೋಟಲ್ ಏನಿದೆ ಇದರಲ್ಲಿ ಲೆಸ್ ಮಾಡಿ ಅಲೌಡ್ ಎಕ್ಸ್ಪೆನ್ಸಸ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 48,000 ಲೆಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ದಟ್ ಈಸ್ 1,02,000 ನಿಮಗೆ ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್. ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ಕಮ್ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಎಷ್ಟು ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರು. ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ಡೆಬಿಟ್ ಸೈಡು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನ ಕಂಪಲ್ಸರಿ ನೋಡ್ಕೊಳ್ತಾ ಹೋಗ್ಬೇಕಾಯ್ತು. ಒಂದೊಂದು ಐಟಮ್ಗೆ ಯಾವುದು ಇನ್ಅಡ್ಮಿಷಬಲ್ ಅಥವಾ ನಾನ್ ಬಿಸ್ನೆಸ್ ಇರುತ್ತೆ ಅದನ್ನ ಆಡ್ ಮಾಡ್ತಾ ಹೋಗಿ. ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮೇ ಇರುತ್ತೆ, ಅದು ಬಿಸ್ನೆಸ್ದು ಇರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಇರುತ್ತೆ. ಸೊ ನಾವು ನಾನ್ ಬಿಸ್ನೆಸ್ ಇನ್ಕಮ್ ಏನಾದರೂ ಕೊಟ್ಟಿದ್ರೆ ಅದನ್ನ ಲೆಸ್ ಮಾಡಬೇಕಾಗುತ್ತೆ. ಅಂಡ್ ಅಲೌಡ್ ಎಕ್ಸ್ಪೆಂಡಿಚರ್ ಯಾವುದಿರುತ್ತೆ ಬಟ್ ನಾಟ್ ಅಲೌಡ್ ಸೋ ಫಾರ್, ಇನ್ನು ಅಲೌ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರು ಇದಾಗಿರುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮುಂದಿನ ದಿನದಲ್ಲಿ ನಾನು ಈ ಒಂದು ಬಿಸ್ನೆಸ್ ಇನ್ಕಮ್ ಮೇಲೆ ಸುಮಾರು ಕ್ವಶನ್ಸ್ಗಳನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ